ಇನ್ನು ಟಿವಿ9ನ ವಿಶೇಷದ ಕಡೆಗೆ ಗಮನ ಕೊಡೋದಾದ್ರೆ 2047ರ ಕ್ರಾಂತಿ. ಪ್ರಧಾನಿ ಮೋದಿ ಯುವ ಶಕ್ತಿಯ ಮೂಲಕ 2047ರ ಹೆಗ್ಗುರಿ ತಲುಪುವ ತಂತ್ರ ರೂಪಿಸಿದ್ದಾರೆ. ಯುವ ಶಕ್ತಿ ಮತ್ತು 2047ರ ಗುರಿಯನ್ನ ಗಮನದಲ್ಲಿಟ್ಕೊಂಡೇ ಮೋದಿ ಸರ್ಕಾರ ಬಜೆಟ್ ಅನ್ನ ಮಂಡಿಸಿದೆ. ಅಪರೂಪದ ಲೋಹಗಳ ಗಣಿಗಾರಿಕೆಯಿಂದ ಕ್ಯಾನ್ಸರ್ ಔಷಧಗಳ ಬೆಲೆ ಇಳಿಕೆ ತನಕ ಹಲವು ಹೊಸ ರೋಚಕ ಯೋಜನೆಗಳನ್ನ ಘೋಷಿಸಿದೆ. ಹಾಗಾದ್ರೆ ಏನಿದು 2047ರ ಕ್ರಾಂತಿ? ಮೋದಿಯ ಯುವ ಶಕ್ತಿಯ ರಹಸ್ಯ ಏನೇನು? ಬಜೆಟ್ ಬ್ರಹ್ಮಾಸ್ತ್ರಗಳನ್ನೇ ತೋರಿಸ್ತೀವಿ ನೋಡಿ. ಎರಡು 2047ರ ಮಹಾ ಕನಸಿಗೆ ಅಡಿಗಲ್ಲಿಟ್ಟ ಮೋದಿ ಬಜೆಟ್. ये बजट 2047 के विकसित भारत की हमारी ऊंची उड़ान का मजबूत आधार है. ಒಂದೇ ಕ್ಷೇತ್ರಕ್ಕೆ ದಾಖಲೆಯ 12.2 ಲಕ್ಷ ಕೋಟಿ ಹಣ. ये बजट अपार अवसरों का राजमार्ग है. 7 ಹೈ ಸ್ಪೀಡ್ ರೈಲು, ಅಪರೂಪದ ಲೋಹಗಳ ಭೇಟೆ ಆರಂಭ. बायो फार्मा शक्ति मिशन, सेमीकंडक्टर मिशन 2.0, इलेक्ट्रॉनिक कंपोनेंट मैन्युफैक्चरिंग स्कीम, रेयर अर्थ कॉरिडोर का निर्माण, क्रिटिकल मिनरल्स पर बल, टेक्सटाइल सेक्टर में नई स्कीम. ಕ್ಯಾನ್ಸರ್ ರೋಗಿಗಳಿಗೆ ಉಡುಗೊರೆ, 17 ಔಷಧಗಳ ಬೆಲೆ ಇಳಿಕೆ. ಹೇಗಿದೆ ಮೋದಿ ಯುವ ಶಕ್ತಿ? ಬದಲಾಗುತ್ತಾ ಭಾರತದ ಭವಿಷ್ಯ? ಸಣ್ಣ ನಗರಗಳಲ್ಲೂ ಉದ್ಯೋಗ. ಹೇಗಿದೆ ಕೇಂದ್ರದ ಎಂಎಸ್ಎಂಇ ಕ್ರಾಂತಿ? ಫ್ಯೂಚರಿಸ್ಟಿಕ್ ಬಜೆಟ್. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಫ್ಯೂಚರಿಸ್ಟಿಕ್ ಬಜೆಟ್ ಮಂಡಿಸಿದೆ. ಭಾನುವಾರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಮೂಲಕ ಪ್ರಧಾನಿ ಮೋದಿ 2047ರ ಹೆಗ್ಗುರಿಗೆ ಭದ್ರ ಬುನಾದಿ ಹಾಕಿದ್ದಾರೆ. 2047ರ ಮಹಾ ಗುರಿಯನ್ನ ತಲುಪಲು ಯುವ ಶಕ್ತಿಯ ಸದ್ಬಳಕೆಗೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಮೋದಿ ಸರ್ಕಾರ ಫ್ಯೂಚರಿಸ್ಟಿಕ್ ಬಜೆಟ್ ಮಂಡಿಸಿದೆ. जो पाथ ब्रेकिंग रिफॉर्म्स किए गए हैं वो एस्पिरेशन से भरे हुए भारत के साहसिक टैलेंटेड युवाओं को उड़ने के लिए खुला आसमान देते हैं. ಇದು 2047ಕ್ಕೆ ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡಿದಂಥ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ವಿಜುವಲೈಸ್ ಮಾಡಿರುವಂಥ ಒಂದು ಬಜೆಟ್ ಇದು. ಹಾಗಾದ್ರೆ ಏನಿದು ಫ್ಯೂಚರಿಸ್ಟಿಕ್ ಬಜೆಟ್? ಏನಿದು 2047ರ ಮಹಾಗುರಿ? 2047ನ್ನ ಗುರಿಯಾಗಿಟ್ಕೊಂಡು 2047ನ್ನ ದೃಶ್ಯೀಕರಿಸಿಕೊಂಡು ಮೋದಿ ಸರ್ಕಾರ ಕಟ್ಟಿಕೊಂಡಿರುವ ಕನಸೇನು ಅಂತ ತಿಳಿಬೇಕಾದ್ರೆ 2047ರ ಹೆಗ್ಗುರಿ ತಲುಪಲು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹಾಕಿರುವ ಈ ಗಟ್ಟಿ ಅಡಿಪಾಯವನ್ನ ನೀವು ನೋಡ್ಲೇಬೇಕು. 2047ರ ಕನಸಿಗೆ ಬಜೆಟ್ ಬುನಾದಿ. ಹೇಗಿದೆ ಮೋದಿ ಯುವ ಶಕ್ತಿಯ ಹೆಗ್ಗುರಿ? ये बजट वर्तमान के सपनों को साकार करता है और भारत के उज्जवल भविष्य की नींव को सशक्त करता है. ನೋಡಿದ್ರಾ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್?
ವರ್ತಮಾನದ ಕನಸುಗಳನ್ನ ಸಾಕಾರಗೊಳಿಸುತ್ತೆ. ಭಾರತದ ಉಜ್ವಲ ಭವಿಷ್ಯದ ಅಡಿಪಾಯವನ್ನ ಸಶಕ್ತಗೊಳಿಸುತ್ತೆ ಅಂತ ಮೋದಿ ಬಣ್ಣಿಸಿದ್ದಾರೆ. ಭಾನುವಾರ ಮಂಡನೆಯಾದ ಕೇಂದ್ರ ಬಜೆಟ್ ವಿತ್ತೀಯ ಕೊರತೆಯನ್ನ ಜಿಡಿಪಿಯ 4.3%ಗೆ ಇಳಿಸುವ ಗುರಿ ಹೊಂದಿದೆ. 2026ನೇ ಆರ್ಥಿಕ ವರ್ಷದಲ್ಲಿ ವಿತ್ತೀಯ ಕೊರತೆ ಇದಕ್ಕಿಂತ ಹೆಚ್ಚು ಅಂದ್ರೆ 4.4% ಇತ್ತು. ಸರ್ಕಾರದ ಒಟ್ಟು ಖರ್ಚಿಗಿಂತ ಒಟ್ಟು ಆದಾಯ ಕಡಿಮೆ ಇದ್ರೆ ಅದನ್ನ ವಿತ್ತೀಯ ಕೊರತೆ ಅಂತಾರೆ. ಈ ಬಜೆಟ್ನಲ್ಲಿ 2027ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಲವನ್ನ ಜಿಡಿಪಿಯ 55.6%ಗೆ ಇಳಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರಕ್ಕೆ 2031ರ ವೇಳೆಗೆ ಸಾಲವನ್ನ ಜಿಡಿಪಿಯ 50%ಗೆ ತಗ್ಗಿಸುವ ಹೆಗ್ಗುರಿ ಇದೆ. ಇದು 2021ರ ಬಳಿಕ ಕೇಂದ್ರ ಸರ್ಕಾರ ತನ್ನ ಸಾಲವನ್ನ ನಿಧಾನವಾಗಿ ಕಡಿಮೆ ಮಾಡುತ್ತಿರುವ ಪ್ರಯತ್ನದ ಮುಂದುವರಿದ ಭಾಗ. ಕೇಂದ್ರ ಸರ್ಕಾರ ವಿವೇಚನಾಯುತವಾಗಿ ಸಾಲ ಪಡೆಯೋ ನೀತಿಗೆ ಆದ್ಯತೆ ನೀಡುತ್ತಿದೆ. ಒಟ್ಟಾರೆಯಾಗಿ ಇಡೀ ದೇಶದ ಆರ್ಥಿಕ ಸ್ಥಿರತೆಗೆ ಪ್ರಾಮುಖ್ಯತೆ ಕೊಡ್ತಿದೆ. ಒಂದೇ ಕ್ಷೇತ್ರಕ್ಕೆ 12.2 ಲಕ್ಷ ಕೋಟಿ ಹಣ, ಬದಲಾಗುತ್ತಾ ಭಾರತದ ಭವಿಷ್ಯ. 12.2 ಲಕ್ಷ ಕೋಟಿ ರೂಪಾಯಿ. ಮೋದಿ ಸರ್ಕಾರ ಬಜೆಟ್ನಲ್ಲಿ ಒಂದೇ ಕ್ಷೇತ್ರಕ್ಕೆ ಭರ್ತಿ 12.2 ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಆ ಕ್ಷೇತ್ರವೇ ಬಂಡವಾಳ ವೆಚ್ಚ ಅಥವಾ ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರ. ದೇಶದಲ್ಲಿ ರಸ್ತೆ, ರೈಲ್ವೆ ಹಳಿ, ಸೇತುವೆ, ಜಲಮಾರ್ಗಗಳು ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಿಂದೆಂದೂ ಇಷ್ಟೊಂದು ದೊಡ್ಡ ಪ್ರಮಾಣದ ಅನುದಾನ ಮೀಸಲಿಟ್ಟಿರಲಿಲ್ಲ. ಕೇಂದ್ರ ಸರ್ಕಾರ ಬಂಡವಾಳ ವೆಚ್ಚಕ್ಕೆ ಹಿಂದೆಂದೂ ಕಂಡರಿಯದ ದಾಖಲೆಯ ಹಣ ಮೀಸಲಿಟ್ಟಿದೆ. ಮೂಲಸೌಕರ್ಯ ನಿರ್ಮಾಣಕ್ಕೆ ದೇಶದ ಜಿಡಿಪಿಯ 3.1% ಹಣ ಅಥವಾ 12.2 ಲಕ್ಷ ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿದೆ. 2026ನೇ ಆರ್ಥಿಕ ವರ್ಷದಲ್ಲಿ ಮೂಲಸೌಕರ್ಯಕ್ಕೆ ಇದಕ್ಕಿಂತ ಕಡಿಮೆ ಅಂದ್ರೆ 11.2 ಲಕ್ಷ ಕೋಟಿ ಹಣ ಮೀಸಲಿಡಲಾಗಿತ್ತು. ಈ ಬಾರಿ ಕೇಂದ್ರ ಸರ್ಕಾರ ಸಮರ್ಪಿತ ಸರಕು ಸಾಗಣೆ ಕಾರಿಡಾರ್ಗಳ ನಿರ್ಮಾಣ, 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳ ನಿರ್ಮಾಣ ಮತ್ತು ದೇಶವ್ಯಾಪಿ 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳ ನಿರ್ಮಾಣ ಯೋಜನೆಯನ್ನ ಘೋಷಿಸಿದೆ. इंफ्रास्ट्रक्चर को मजबूत करने के लिए कई बड़े कदम उठाए गए. डेडिकेटेड फ्रेट कॉरिडोर, देश भर में वाटरवेज का विस्तार, हाई स्पीड रेल कॉरिडोर, टियर 2 और टियर 3 शहरों के विकास पर विशेष ध्यान और शहरों को मजबूत आर्थिक आधार देने के लिए म्युनिसिपल बॉन्ड्स को बढ़ावा. ಈ ಯೋಜನೆಗಳ ಮೂಲಕ ಕೇಂದ್ರ ಸರ್ಕಾರ ದೇಶದಲ್ಲಿ ಹಲವು ಪದರಗಳು ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಿದೆ. ಪೂರ್ವದಿಂದ ಪಶ್ಚಿಮದ ತನಕ, ದಕ್ಷಿಣದಿಂದ ಉತ್ತರದ ತನಕ ದೇಶವ್ಯಾಪಿ ಸಂಪರ್ಕ, ಸಾರಿಗೆ ಮತ್ತು ಸ್ಥಿರವಾದ ಬೆಳವಣಿಗೆಗೆ ಗಮನ ಕೇಂದ್ರೀಕರಿಸಿದೆ. ಸೆಮಿ ಕಂಡಕ್ಟರ್, 7 ರೈಲು, ಅಪರೂಪದ ಲೋಹಗಳ ಭೇಟೆ ಆರಂಭ. ಸೆಮಿ ಕಂಡಕ್ಟರ್, ಈ ಪುಟಾಣಿ ಸಿಲಿಕಾನ್ ಚಿಪ್ ಜಗತ್ತಿನ ಆರ್ಥಿಕತೆಯ ಅತಿ ದೊಡ್ಡ ಶಕ್ತಿ. ಸ್ಮಾರ್ಟ್ಫೋನ್ಗಳಿಂದ ವಾಹನಗಳ ತನಕ ಹಲವು ವಸ್ತುಗಳ ತಯಾರಿಕೆ ನಿರ್ಣಾಯಕವಾಗಿರುವ ಸೆಮಿ ಕಂಡಕ್ಟರ್ ಆರ್ಥಿಕ ಬೆಳವಣಿಗೆಗೂ ಅಷ್ಟೇ ನಿರ್ಣಾಯಕವಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ದೇಶದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನೆ ಹೆಚ್ಚಿಸಲು ಸೆಮಿ ಕಂಡಕ್ಟರ್ ಮಿಷನ್ 2.0 ಘೋಷಿಸಿದೆ. बायोफार्मा शक्ति मिशन, सेमीकंडक्टर मिशन 2.0, इलेक्ट्रॉनिक कंपोनेंट मैन्युफैक्चरिंग स्कीम, रेयर अर्थ कॉरिडोर का निर्माण, क्रिटिकल मिनरल्स पर बल, टेक्सटाइल सेक्टर में नई स्कीम. ಕೇಂದ್ರ ಸರ್ಕಾರ ಎಲೆಕ್ಟ್ರಾನಿಕ್ಸ್ ಹಾಗೂ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಒತ್ತು ನೀಡಿದೆ. ಸೆಮಿಕಂಡಕ್ಟರ್ಗಳ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಗೆ ಸೆಮಿಕಂಡಕ್ಟರ್ ಮಿಷನ್ 2.0 ಯೋಜನೆ ಘೋಷಿಸಿದೆ. ಸೆಮಿಕಂಡಕ್ಟರ್ ಮಿಷನ್ 2.0ಗೆ 1,000 ಕೋಟಿ ಅನುದಾನ ಮೀಸಲಿಟ್ಟಿದೆ.
ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಉತ್ಪಾದನೆ ಹೆಚ್ಚಳ ಯೋಜನೆಯ ಅನುದಾನವನ್ನ 40,000 ಕೋಟಿಗೆ ಏರಿಸಿದೆ. ಈ ಮೂಲಕ ಕೇಂದ್ರ ಸರ್ಕಾರ 2021ರಲ್ಲಿ ಆರಂಭವಾಗಿರುವ ಸೆಮಿಕಂಡಕ್ಟರ್ ಮಿಷನ್ಗೆ ಶಕ್ತಿ ತುಂಬಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವನ್ನ ಸ್ವಾವಲಂಬಿಯಾಗಿಸುವ ಗುರಿ ಸಾಧಿಸಲು ಕಂಪನಿಗಳಿಗೆ ಪ್ರೋತ್ಸಾಹಧನವನ್ನ ಏರಿಸಿದೆ. ಇದರ ಜೊತೆಗೆ ಮೋದಿ ಸರ್ಕಾರ ಎಂಎಸ್ಎಂಇಗಳಿಗೆ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೂ ದೊಡ್ಡ ಉಡುಗೊರೆ ಕೊಟ್ಟಿದೆ. ಕೇಂದ್ರ ಸರ್ಕಾರ ಎಂಎಸ್ಎಂಇಗಳಿಗೆ ಬೆಂಬಲ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನ ನೀಡಿದೆ. ಎಂಎಸ್ಎಂಇಗಳಿಗೆ ನೆರವು ನೀಡಲು ಕಾರ್ಪೊರೇಟರ್ ಮಿತ್ರರ ಪಡೆ ರಚಿಸುವುದಾಗಿ ಘೋಷಿಸಿದೆ. ನಿಯಮಗಳ ಪಾಲನೆ ನಿಟ್ಟಿನಲ್ಲಿ ಎಂಎಸ್ಎಂಇಗಳಿಗೆ ಮಿತ್ರ ಪಡೆ ನೆರವು ನೀಡಲಿದೆ. ಇದರಿಂದ ದೇಶದ 2 ಮತ್ತು 3ನೇ ಶ್ರೇಣಿಯ ಅಂದ್ರೆ ಸಣ್ಣ ನಗರಗಳಲ್ಲಿರುವ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಅನುಕೂಲವಾಗಲಿದೆ. ಜೊತೆಗೆ ಕೇಂದ್ರ ಸರ್ಕಾರ ದೇಶದಲ್ಲಿರುವ 200 ಕೈಗಾರಿಕಾ ಕ್ಲಸ್ಟರ್ಗಳ ಪುನಶ್ಚೇತನಕ್ಕೆ ಅನುದಾನ ಘೋಷಿಸಿದೆ. ದೇಶದ ಶಾಲಾ ಕಾಲೇಜುಗಳಲ್ಲಿ ಎವಿಜಿಸಿ ಪ್ರಯೋಗಾಲಯ ಸ್ಥಾಪಿಸಲು ನಿರ್ಧರಿಸಿದೆ. ಈ ಮೂಲಕ ಯುವಜನರ ಕೌಶಲ್ಯ ವೃದ್ಧಿಗೆ ಯೋಜನೆ ರೂಪಿಸಿದೆ. ಜೊತೆಗೆ 10,000 ಪ್ರವಾಸಿ ಮಾರ್ಗದರ್ಶಕರಿಗೆ ಕೌಶಲ್ಯ ತರಬೇತಿ ನೀಡುವ ಯೋಜನೆಯನ್ನು ಘೋಷಿಸಿದೆ. ಯುವ ಜನರಿಗೆ ಕೌಶಲ್ಯ ತರಬೇತಿ ಮತ್ತು ಸಣ್ಣ ಅತಿ ಸಣ್ಣ ಉದ್ಯಮಗಳಿಗೆ ನೆರವು ನೀಡುವ ಮೂಲಕ ಕೇಂದ್ರ ಸರ್ಕಾರ ಉತ್ಪಾದನೆ ಹೆಚ್ಚಳ ಮತ್ತು ಉದ್ಯೋಗ ಸೃಷ್ಟಿಯ ಗುರಿ ಇಟ್ಟುಕೊಂಡಿದೆ. Our government has undertaken comprehensive reforms towards creating employment, boosting productivity and accelerating growth. ಭಾನುವಾರದ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹಲವು ಹೊಸ ಯೋಜನೆಗಳನ್ನ ಘೋಷಿಸಿದೆ. ಈ ಪೈಕಿ ದೇಶವ್ಯಾಪಿ ಕುತೂಹಲ ಕೆರಳಿಸಿರೋ ಯೋಜನೆಯೇ ಅಪರೂಪದ ಲೋಹಗಳ ಬೇಟೆ ಯೋಜನೆ. We now propose to support the mineral-rich states of Odisha, Kerala, Andhra Pradesh and Tamil Nadu to establish dedicated rare earth corridors to promote mining, processing, research and manufacturing. ಸಮರ್ಪಿತ ರೇರ್ ಅರ್ತ್ ಕಾರಿಡಾರ್ ಇದು ಕೇಂದ್ರ ಸರ್ಕಾರ ಘೋಷಿಸಿರೋ ಹೊಸ ಮತ್ತು ರೋಚಕ ಯೋಜನೆ. ಇದರ ಜೊತೆಯಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ವಿಚ್ ಈಸ್ ನೀಡೆಡ್. ಎಲ್ಲ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಎಲ್ಲ ಸೆಕ್ಟರ್ದಲ್ಲೂ ಈಗ ಬೇಕಾಗ್ತದೆ. ನಮ್ಮ ಉದಾಹರಣೆಗೆ ನಮ್ಮಲ್ಲೇ ಹೇಳೋದಾದರೆ ರಿನ್ಯೂಬಲ್ ಎನರ್ಜಿಯಲ್ಲಿ ಬೇಕಾಗ್ತದೆ, ನಮ್ಮ ವಿಂಡು ಇತ್ಯಾದಿಯಲ್ಲಿ. ಈ ರೀತಿಯಾಗಿ ಸಸ್ಟೈನಬಲ್ ಪ್ಲಸ್ ಗ್ರೋತ್ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ಕೇಂದ್ರ ಸರ್ಕಾರ 4 ರಾಜ್ಯಗಳಲ್ಲಿ ರೇರ್ ಅರ್ತ್ ಮಿನರಲ್ಸ್ ಕಾರಿಡಾರ್ ಸ್ಥಾಪಿಸುವ ಘೋಷಣೆ ಮಾಡಿದೆ. ಈ ಮೂಲಕ ಒಡಿಶಾ, ಕೇರಳ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಗಣಿಗಾರಿಕೆ, ಸಂಸ್ಕರಣೆ, ಸಂಶೋಧನೆ ಮತ್ತು ಉತ್ಪಾದನೆ ಆರಂಭಿಸುವುದಾಗಿ ಘೋಷಿಸಿದೆ. ಈ ಯೋಜನೆ ಮೂಲಕ ಕೇಂದ್ರ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಲಭ್ಯವಿಲ್ಲದ ಆದರೆ ಕೈಗಾರಿಕೆಗಳಿಗೆ ನಿರ್ಣಾಯಕವಾಗಿರುವ ಲೋಹಗಳ ಶೋಧ ಮತ್ತು ಉತ್ಪಾದನೆಗೆ ಒತ್ತು ನೀಡಿದೆ. ಬಯೋಫಾರ್ಮಾ ಶಕ್ತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನಿಧಿ. बायोफार्मा शक्ति मिशन ನೀವು ಬಯೋಫಾರ್ಮಾದಲ್ಲಿ ಮಾತಾಡಿದ್ದಾರೆ. AI ಟೆಕ್ನಾಲಜಿಯಲ್ಲಿ ಬಗ್ಗೆ ಅವರು ಅಲೋಕೇಶನ್ ಕೊಟ್ಟಿದ್ದಾರೆ. ಆನಂತರ AI ಡೇಟಾ ಸೆಂಟರ್ ಬಗ್ಗೆ ಶಿ ಹ್ಯಾಸ್ ಗಿವನ್ ಎ ಬಿಗ್ ಪುಷ್ ಫಾರ್ ದ್ಯಾಟ್. ಕೇಂದ್ರ ಸರ್ಕಾರ ಬಯೋಫಾರ್ಮಾ ಶಕ್ತಿ ಯೋಜನೆಯಡಿ ಜೈವಿಕ ಔಷಧಗಳ ಉತ್ಪಾದನೆ ಹೆಚ್ಚಿಸಲು 10,000 ಕೋಟಿ ಮೀಸಲಿಟ್ಟಿದೆ. ದೇಶವ್ಯಾಪಿ 1,000 ಮಾನ್ಯತೆ ಪಡೆದ ಕ್ಲಿನಿಕಲ್ ಪ್ರಯೋಗ ತಾಣಗಳನ್ನು ನಿರ್ಮಿಸಲು ಸಜ್ಜಾಗಿದೆ. ಈ ಮೂಲಕ ಜೈವಿಕ ಔಷಧ ಕ್ಷೇತ್ರದಲ್ಲಿ ಭಾರತವನ್ನ ಜಾಗತಿಕ ತಾಣವಾಗಿಸುವ ಗುರಿ ಇಟ್ಟುಕೊಂಡಿದೆ. ಜೈವಿಕ ಔಷಧ ಕ್ಷೇತ್ರದಲ್ಲಿ ಅನ್ವೇಷಣೆ ಹೆಚ್ಚಿಸುವ ನವೀನ ಯೋಜನೆ ಇದಾಗಿದೆ. ಈಗಾಗಲೇ ಜಾರಿಯಲ್ಲಿರುವ ಆರೋಗ್ಯ ಯೋಜನೆಗಳಿಂದ ಇದು ವಿಶಿಷ್ಟವಾದ ಯೋಜನೆ.
ಕೇಂದ್ರ ಸರ್ಕಾರ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಬೆಳವಣಿಗೆಗೂ ವಿಶೇಷ ಯೋಜನೆ ಘೋಷಿಸಿದೆ. ಮೋದಿ ಸರ್ಕಾರ ಎಸ್ಎಂಇ ಬೆಳವಣಿಗೆ ನಿಧಿ ಯೋಜನೆಯಡಿ ದೇಶದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ, ಪ್ರೋತ್ಸಾಹ ಧನ ನೀಡುವುದಾಗಿ ಘೋಷಿಸಿದೆ. ಎಸ್ಎಂಇ ಬೆಳವಣಿಗೆ ನಿಧಿ ಯೋಜನೆಗಾಗಿ 10,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಈ ಕ್ಷೇತ್ರದಲ್ಲಿ ಭವಿಷ್ಯದ ಚಾಂಪಿಯನ್ಗಳನ್ನ ಸೃಷ್ಟಿಸಲು ಹೊಸ ಯೋಜನೆ ರೂಪಿಸಿದೆ. ಈಗಾಗಲೇ ಇರುವ ಸಾಲ ಯೋಜನೆಗಳಿಂದ ಇದು ಭಿನ್ನವಾದ ಯೋಜನೆಯಾಗಿದೆ. चैंपियन एमएसएमई तैयार करना ये फ्यूचरिस्टिक है. ಕೇಂದ್ರ ಸರ್ಕಾರ ದೇಶದಲ್ಲಿ 3 ಸಮರ್ಪಿತ ರಾಸಾಯನಿಕ ಪಾರ್ಕ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದೆ. ಈ ಮೂಲಕ ರಾಸಾಯನಿಕ ಉತ್ಪಾದನೆ ಹೆಚ್ಚಿಸುವ ಗುರಿ ಹಾಕಿಕೊಂಡಿದೆ. ಈಗಾಗಲೇ ಇರುವ ಕೈಗಾರಿಕಾ ಪಾರ್ಕ್ಗಿಂತ ಈ ರಾಸಾಯನಿಕ ಪಾರ್ಕ್ಗಳು ವಿಭಿನ್ನವಾಗಿರಲಿದೆ. ಬಜೆಟ್ನಲ್ಲಿ ಕೈಗಾರಿಕೆ ಮತ್ತು ಮೂಲಸೌಕರ್ಯ ವೃದ್ಧಿಗೆ ಹಲವಾರು ಯೋಜನೆಗಳನ್ನ ಘೋಷಿಸಿರೋ ಕೇಂದ್ರ ಸರ್ಕಾರ ಸಮಗ್ರ ಬದಲಾವಣೆಗೆ ಕಾರಣವಾಗುವ ಹೊಸ ನೀತಿಗಳ ಸುಳಿವನ್ನ ನೀಡಿದೆ ನೋಡಿ. ಕೇಂದ್ರ ಸರ್ಕಾರ ವಿಕಸಿತ ಭಾರತಕ್ಕಾಗಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಘೋಷಿಸಿದೆ. ಇದು ದೇಶದ ಹಣಕಾಸು ಕ್ಷೇತ್ರದ ಸಮಗ್ರ ಪರಿಶೀಲನೆಗೆ ಮತ್ತು ಬ್ಯಾಂಕಿಂಗ್ ಸುಧಾರಣೆಗೆ ಹೊಸ ಸಲಹಾ ಮಂಡಳಿಯಾಗಿ ಕೆಲಸ ಮಾಡಲಿದೆ. ಈ ನಡೆ ದೇಶದ ಹಣಕಾಸು ಕ್ಷೇತ್ರದಲ್ಲಿ ಆಳವಾದ ಬದಲಾವಣೆಯ ಸುಳಿವು ನೀಡಿದೆ. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೂ ವಿಶೇಷ ಗಮನ ನೀಡಿದೆ. ಮೋದಿ ಸರ್ಕಾರ ಅಪಘಾತ ಪರಿಹಾರ ಹಾಗೂ ಅದರ ಬಡ್ಡಿಗೆ ತೆರಿಗೆ ವಿನಾಯಿತಿ ಘೋಷಿಸಿದೆ. ಕ್ಯಾನ್ಸರ್ ರೋಗಿಗಳಿಗೆ ಕೇಂದ್ರದ ಉಡುಗೊರೆ, 17 ಔಷಧಗಳ ಬೆಲೆ ಇಳಿಕೆ. ಕೇಂದ್ರ ಸರ್ಕಾರ ಕ್ಯಾನ್ಸರ್ ಎನ್ನುವ ಹೆಮ್ಮಾರಿಯಿಂದ ಬಳಲುತ್ತಿರುವ, ಕ್ಯಾನ್ಸರ್ ಕಾಯಿಲೆಯನ್ನ ಗೆಲ್ಲಲು ಹೋರಾಡುತ್ತಿರುವ ಜನರಿಗೆ ದೊಡ್ಡ ಉಡುಗೊರೆ ನೀಡಿದೆ. ಕೇಂದ್ರ ಸರ್ಕಾರದ ಈ ಎಲ್ಲಾ ಹೊಸ ಯೋಜನೆಗಳು ಮತ್ತು ಘೋಷಣೆಗಳಿಗೆ ಕಾರಣ 2047ರ ಗುರಿ ಮತ್ತು ಯುವಶಕ್ತಿ. ಯುವಶಕ್ತಿಯಿಂದ 2047ರ ಗುರಿ ತಲುಪಲು ಹೊರಟಿರೋ ಮೋದಿ ಸರ್ಕಾರ ಕರ್ನಾಟಕಕ್ಕೂ ಯೋಜನೆಗಳನ್ನ ಘೋಷಿಸಿದೆ. ಇತ್ತೀಚೆಗೆ ವಿಕಸಿತ ಭಾರತ ಯುವ ನಾಯಕರ ಸಂವಾದ ಹೆಸರಿನ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಯುವಕರು ಮೋದಿ ಎದುರು ಹೊಸ ಆವಿಷ್ಕಾರಗಳನ್ನು ಪ್ರದರ್ಶಿಸಿದ್ರು. ಹೊಸ ಯೋಜನೆಗಳ ಸಲಹೆಗಳನ್ನು ನೀಡಿದ್ರು. ಮೋದಿ ಸರ್ಕಾರ 2047ರ ಗುರಿ ತಲುಪೋದಕ್ಕೆ ಯುವಜನರ ಸಲಹೆ ಪಡೆದು ಯುವಜನರಿಗಾಗಿ ಬಜೆಟ್ ಅನ್ನ ರೂಪಿಸಿದೆ ನೋಡಿ. 2 ಹೈ ಸ್ಪೀಡ್ ರೈಲು, ಮೆಟ್ರೋ, ಸಬರ್ಬನ್ ರೈಲುಗಳಿಗೆ ಕೋಟಿ ಕೋಟಿ. ಪ್ರಿಯ ವೀಕ್ಷಕರೇ, ಕೇಂದ್ರ ಸರ್ಕಾರ ದೇಶದಲ್ಲಿ ಹೊಸದಾಗಿ 7 ಹೈ ಸ್ಪೀಡ್ ರೈಲು ಕಾರಿಡಾರ್ ನಿರ್ಮಿಸುವುದಾಗಿ ಘೋಷಿಸಿದೆ. ಈ ಪೈಕಿ ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ಕಾರಿಡಾರ್ಗಳು ಸೇರಿವೆ. ಹೈ ಸ್ಪೀಡ್ ಟ್ರೈನ್ ಕಾರಿಡಾರು ಬೆಂಗಳೂರಿಗೆ 2 ಕೊಟ್ಟಿದ್ದಾರೆ. ನಮ್ಮ ಮೆಟ್ರೋದ 3ನೇ ಹಂತ ಮತ್ತು 2ನೇ ಹಂತದ ಮುಂದುವರಿದ ಮಾರ್ಗಗಳಿಗಾಗಿ ಕೇಂದ್ರ 2,000 ಕೋಟಿ ಅನುದಾನ ಘೋಷಿಸಿದೆ. ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗಾಗಿ 500 ಕೋಟಿ ಮೀಸಲಿಟ್ಟಿದೆ. ಬೆಂಗಳೂರಿನಲ್ಲಿ 4,500 ಎಲೆಕ್ಟ್ರಿಕ್ ಬಸ್ಸು ಓಡಿಸಲು 1,500 ಕೋಟಿ ಘೋಷಿಸಿದೆ. ಬೆಂಗಳೂರು ಮೈಸೂರು, ಬೆಂಗಳೂರು ತುಮಕೂರು, ಬೆಂಗಳೂರು ಹೊಸೂರು ರಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ಗಾಗಿ 24,626 ಕೋಟಿ ಮೀಸಲಿಟ್ಟಿದೆ. ಪಿಎಂ ಇ ಬಸ್ ಸೇವಾ ಯೋಜನೆಯಡಿ ಕರ್ನಾಟಕದ ಟೈರ್ 2 ನಗರಗಳಿಗೆ 500 ಕೋಟಿ ಮೀಸಲಿಟ್ಟಿದೆ. ಈ ಯೋಜನೆಗಳಿಂದ ಆಗುವ ಪರಿಣಾಮಗಳನ್ನು ಕೇಂದ್ರ ಸರ್ಕಾರ ಅಂದಾಜು ಮಾಡಿದೆ ನೋಡಿ. ಕೇಂದ್ರ ಸೆಮಿಕಂಡಕ್ಟರ್, ಎಲೆಕ್ಟ್ರಾನಿಕ್ಸ್, ಕೆಮಿಕಲ್ಸ್, ಜವಳಿ ಮತ್ತು ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆಗೆ ಒತ್ತು ನೀಡಿದೆ. ಇದರಿಂದ ತಕ್ಷಣದ ಪರಿಣಾಮವಾಗಿ ಬಹು ಕೌಶಲ್ಯದ ಉದ್ಯೋಗಗಳು ಸೃಷ್ಟಿಯಾಗಲಿದೆ. ಅಲ್ಪಾವಧಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಉದ್ಯೋಗಗಳು ಹೆಚ್ಚಲಿವೆ. ದೀರ್ಘಾವಧಿಯಲ್ಲಿ ಈ ಕ್ಷೇತ್ರಗಳ ಪ್ರಗತಿಯಿಂದ ದೇಶದ ಬೆಳವಣಿಗೆಗೆ ಶಕ್ತಿ ಸಿಗಲಿದೆ. ಕೇಂದ್ರ ಎಂಎಸ್ಎಂಇಗಳನ್ನ ಚಾಂಪಿಯನ್ ಆಗಿಸಲು ಮತ್ತು 200 ಕೈಗಾರಿಕಾ ಕ್ಲಸ್ಟರ್ಗಳ ತಂತ್ರಜ್ಞಾನ ಮತ್ತು ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ನಿರ್ಧರಿಸಿದೆ.
ಇದರಿಂದ ಮಾಲೀಕರಿಗೆ ಕಾರ್ಯನಿರ್ವಹಣೆಯ ಕಿರಿಕಿರಿ ತಪ್ಪಲಿದೆ. ಕಾರ್ಮಿಕರಿಗೆ ಉದ್ಯೋಗ ಲಭ್ಯತೆಯಲ್ಲಿ ಸ್ಥಿರತೆ ಸಿಗಲಿದೆ. ಮೋದಿ ಸರ್ಕಾರ ಬಂಡವಾಳ ವೆಚ್ಚವನ್ನ 12.2 ಲಕ್ಷ ಕೋಟಿಗೆ ಏರಿಸಿದೆ. ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಯೋಜನೆ ಘೋಷಿಸಿದೆ. 7 ಹೈಸ್ಪೀಡ್ ರೈಲು ಕಾರಿಡಾರ್, ಸಮರ್ಪಿತ ಸರಕು ಸಾಗಣೆ ಕಾರಿಡಾರ್ ಮತ್ತು 20 ಹೊಸ ಜಲಮಾರ್ಗಗಳ ಯೋಜನೆ ಘೋಷಿಸಿದೆ. ಇವುಗಳಿಂದ ದೇಶದಲ್ಲಿ ಮೂಲಸೌಕರ್ಯ ವೃದ್ಧಿಯಾಗಲಿದೆ, ಸಾರಿಗೆ ಸಂಪರ್ಕ ಸುಧಾರಣೆಯಾಗಲಿದೆ, ಪ್ರಯಾಣ, ಸಾರಿಗೆ ವೆಚ್ಚ ಮತ್ತು ಸರಕು ಸೇವೆಗಳ ದರ ಇಳಿಯಲಿದೆ, ಗ್ರಾಹಕರ ಸಮಯ ಉಳಿಯಲಿದೆ. ಈ ಎಲ್ಲ ಯೋಜನೆಗಳ ಮೂಲಕ ಮೋದಿ ಸರ್ಕಾರ 2047ರ ಹೆಗ್ಗುರಿ ತಲುಪುವ ಕನಸು ಕಾಣ್ತಿದೆ. 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 100 ವರ್ಷ ತುಂಬಲಿವೆ. ಸದ್ಯ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿರೋ ಭಾರತ 2047ರ ವೇಳೆಗೆ ವಿಕಸಿತ ಅಥವಾ ಅಭಿವೃದ್ಧಿ ಹೊಂದಿದ ದೇಶವಾಗಿರಬೇಕು ಅನ್ನೋದು ಮೋದಿ ಸರ್ಕಾರದ ಕನಸು. ಯುವ ಜನರ ಶಕ್ತಿಯನ್ನ, ಆಸೆ ಆಕಾಂಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುವ ಬಜೆಟ್ 2047ರ ಈ ಗುರಿಗೆ ಭದ್ರ ಬುನಾದಿ ಹಾಕಿದೆ ಅಂತ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಹೊತ್ತಿನ ಟಿವಿ9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.